ಹೇಳ್ರವ್ವ ಹೇಳ್ರಿ, ಹಂಗ ಬಾಳತನ ಕುಂದ್ರಬಾರ್ದು. ಮಣ್ಣು ಮಾಡಿ ಮುಗಿತು, ಇನ್ನೂ ಅಲ್ಲೇ ಕುಂತಿರಲ್ಲ. ಹೇಳ್ರಿ. ಶಾಂತ ಹೇಳವ, ಹೇಳು, ಮನೆಗೆ ಹೋಗೋಣ ಹೇಳು. ಇಲ್ಲ ಅಣ್ಣ, ನಾ ಬರಂಗಿಲ್ಲ. ಮೌನ್ ಬಿಟ್ಟು ನಾ ಬರಂಗಿಲ್ಲ. ಎದಕ್ ಬರ್ಲಿ ಅಪ್ಪ? ಮನೆ ಒಳಗೆ ಯಾರು ಅದಾರಂತ ಬರ್ಲಿ? ಮನೆಗೆ ಬರ್ತಿದ್ದಂಗ ಬಂದ್ಯಾ ನನ್ನ ಮಗಳ, ಒಳಗ್ ಬಾ ಅಂತ ಕರಿತಿದ್ಲು ನಮ್ಮವ್ವ. ಈಗ ಅಲ್ಲಿ ಹೋದ್ರೆ ಕರಿಯೋರು ಯಾರದಾರ? ಅದ್ ಯಾಕೆ ಹಂಗಂತೀಯ ಶಾಂತ? ತವ್ರ ಮನಿ ಯಾವತ್ತಿದ್ರು ಇರ್ತೈತವ. ಏನ ಅತ್ತೆಯರ್ ಇಲ್ಲ ಅಂದ ಮಾತ್ರಕ್ಕ ನಾ ಇಲ್ಲ ಅನ್ಕೋಬೇಡ. ನಾ ಅದೇನಿ ನಿನ್ ತವ್ರ ಮನಿ. ನೀ ಯಾವಾಗರ ಬಾ, ಯಾವಾಗರ ಹೋಗು, ನಿನ್ನ ಮನಿ ಅದ. ಅಯ್ಯೋ ದೇವ್ರೆ, ನಮ್ಮ ಅತ್ತಿ ಗುಡ್ಡು ಕುಂತಂಗ ಬಾಗಲ್ಲ ಕುಂದಿರ್ತಿತ್ತು. ಏನೊಂದು ಹೆಚ್ಚು ಕಮ್ಮಿ ಆದ್ರು, ತಪ್ಪು ತಗಡಿ ಆದ್ರು ಎಲ್ಲಾ ತಿಳಿಸಿ ಹೇಳ್ತಿತ್ತು, ಸರಿದಾರಿಗೆ ತರ್ತಿತ್ತು. ಯವ್ವ ಬೆಳಗ್ಗೆ ಹೇಳತ್ಲೆ ಎಂತ ಚಂದ ಎಬ್ಸ್ತಿತ್ತು. ಹೇಳು ಚಹಾ ಕೊಡಂತ ಕೇಳ್ತಿತ್ತು. ಈಗ ಯಾರಿಗೆ ಕೊಡ್ಲೆ ಯವ್ವ ನಾನು? ಅಲ್ಲ ಕಿರ್ಚಿ, ಈ ನಮ್ನಿ ಬಗಾರ್ ದುಃಖ ಮಾಡಿ ಅಳಕತ್ತಾಳಲಿಕ್ಕಿ. ಬಬ್ಬಟ್ಗೇಡಿ ಅಲ್ಲ ಕರಿನಾ ಅತ್ತಿ ಮೇ ಬಾಜಿ ಹೋದಾಳ ಈಕೆ. ಎಷ್ಟು ಬೈಕೊಂಡಿರ್ಬೋದು ಈ ಮುದುಮೂಳು ಯಾವಾಗ ಸಾಯ್ತೈತಿ ಅಂತೇಳಿ. ಈಗ ಸತ್ತತಿ ಮಂದಿ ಮುಂದೆ ಎಷ್ಟು ಡೊಕರ್ಗತಿ ಮಾಡಿ ಅಳಕತ್ತಾವ ನೋಡು. ಹಂಗಲ್ವಿ ಅಮ್ಮ, ಒಳ್ಳೆಯವ್ರು ಸತ್ತಾಗ ಎಂಥವ್ರ ಕಣ್ಣಾಗಾದ್ರೂ ನೀರು ಬರ್ತದಂತ. ಅದೇ ಕೆಟ್ಟ ಹುಳುಗಳು ಇರ್ತಾವ ನೋಡವು, ಕೆಟ್ಟ ಹುಳ ಸತ್ವ ಅಂದ್ರೆ ಎಂಥವ್ರ ಕಣ್ಣಾಗೂ ನೀರು ಬರೋದಿಲ್ಲಂತ. ಗೊತ್ತನ? ಪಾಪ ಪುಣ್ಯಾತಿಗಿತ್ತಿ ತೊಳಸ್ಕೊಲಿಲ್ಲ, ಬಳಸ್ಕೊಲಿಲ್ಲ, ಏನಿಲ್ಲ, ಎತ್ತಿಲ್ಲ. ಪಾಪ ಕುಂತಲ್ಲೇ ಎದ್ದು ಹೋತು ಮುದುಕಿ. ಅದು ಅಲ್ಲದೆ ಯಾವತ್ತು ಮಗ ಸೊಸಿ ಜಗಳ ಹಚ್ಚಿ ಬೆಂಕಿ ಹಚ್ಚಿ ತಮಾಷೆ ನೋಡಿಲ್ಲ ಇವ ಪಾಪದ. ಶಾಂತವ್ ನೋಡಿದ್ರೆ ಗೊತ್ತಾಗೋದಿಲ್ಲನ ಅವ್ರವ್ ಹೆಂಗಿದ್ಲು ಅಂತೇಳಿ. ಅಂತ ಒಳ್ಳೆ ಪುಣ್ಯಾತಿಗಿತ್ತಿ. ಮತ್ತು ಸತ್ರ ಯಾರಿಗಾದ್ರೂ ಏನು ಬೇಜಾರು ಬರ್ತತಿಲ್ಲ. ಹೌದಲ್ಲ ಬಿಡಾಡಿ? ಹೌದು ಲೇ ಬಿಡಾಡಿ, ಯಾರಿಗನ್ನಕತ್ತಿ ನೀನು? ಕುಂಬಳಕಾಯಿ ಕಳ್ಳನ್ನು ನೀ ಯಾಕೆ ಹೆಗಲ್ ಬಿಟ್ಟು ನೋಡ್ಕೋತೀಯ ಮುದುಕಿ? ಅಲ್ಲ, ನೀ ಸತ್ತಾಗ ಬೇಕಾದ್ರೆ ನೋಡಿ ಎಲ್ಲರೂ ಹೇಳ್ತಾರ. ನನ್ನ ಸೊಸಿ ಹೇಳ್ತಾಳ. ಹೇಳ್ತಾಳ. ನಾ ಸತ್ತ ಮೇಲೆ ಗಿರ್ಜಿ ಒಂದು ಕೆಲಸ ಮಾಡ್ತೀಯ ನನ್ನ ಸಲುವಾಗಿ? ಹೇಳು, ನಿನ್ನ ಸಲುವಾಗಿ ನಾ ಮಾಡಲ್ಲಂತೆ. ನಾನು ಏನು ಮಾಡ್ಬೇಕು ಹೇಳು? ನಾ ಸತ್ತ ಮೇಲೆ ಏನಾಯ್ತಂತೇಳಿ ಭೂಲೋಕದಾಗ ಆಗಿದ್ದು ನನಗೆ ಹೆಂಗೆ ಗೊತ್ತಾಗಬೇಕು? ಹೌದಿಲ್ಲ? ಅದಕ್ಕೆ ಯಾರ್ಯಾರು ಸತ್ರು, ಯಾರ್ಯಾರು ಹತ್ರು, ಯಾರ್ಯಾರು ಏನೇನು ಬೇಸರ ಮಾಡ್ಕೊಂಡು ಹಡೆಯಾಡ್ಕೊಂಡು ಹತ್ರು, ಏನಂದ್ರು, ಆಮ್ಯಾಗ ನನ್ನ ಬಂಗಾರ ನನ್ನ ಸೊಸಿ ನನ್ನ ಮಗಳಿಗೆ ಕೊಟ್ಲೋ ಬಿಟ್ಲು, ಆಮೇಲೆ ಇನ್ನೂ ಏನದ ನನ್ನ ಮಗ ಪೆಂಡಲ್ ಹಾಕ್ಸಿದ್ನೇ ಇಲ್ಲ, ಹಿಂಗೆ ದುಂಡು ಕುಂತು ಎಲ್ಲರೂ ಹತ್ರ ಬಿಟ್ರೆ ಎಲ್ಲ ನನಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ನೀ ಏನು ಮಾಡ್ತೀವಿ ಗೊತ್ತೇನ? ಇದೆಲ್ಲದನ್ನು ಕುತ್ಕೊಂಡು ನೋಡ್ಕೊ. ಏನು ನೋಡ್ಕೊಂಡು ಮಾರನೇ ದಿನ ನೀನು ಮ್ಯಾಲೆ ಸ್ವರ್ಗದಾಗಂತೂ ಇರ್ತೇನೆ ನಾನು. ಏನು ಸ್ವರ್ಗಕ್ಕೆ ಬಂದು ಹೇಳ್ತೀಯ ನನಗೆ ಏನೇನಾತಂತೇಳಿ? ಅಷ್ಟೇನ ಎಷ್ಟಿರ್ಬೇಕು ನಿನಗೆ ಹೇಳಕ್ಕಾಗಿ ಮರನೇ ದಿನ ನಾ ಸಾಯ್ಬೇಕನ? ಮುದ್ಮುಳಿ ಬೇಕಾದ್ರೆ ನೀನ ಮ್ಯಾಗ ನಿಂತು ಬಗ್ಗಿ ನೋಡು. ಶಾಂತಕ್ಕ, ಇವತ್ತು ತಾಯಿ ಮನ್ಯಾಗ ಇರೋವ ನೀವು ಒಂದು 3 ದಿನದ ದಿನ ಆಗ ಮಟನು ತಾಯಿ ಮನ್ಯಾಗ ಇರು. ನಡಿವ ಶಾಂತ, ನಡಿ ಮನೆ ಕಡೆ ಹೋಗೋಣ. ಒಳ್ಳೆ ಕಡಿ ಸಲ ನಮ್ಮ ಅವನ ಮಕ ನೋಡ್ಲಿಲ್ಲಲ್ಲ ಎಣ್ಣ. ನಾನು ಎಣ್ಣ ಎರಡು ಮಾತಾಡ್ಲಿಲ್ಲಲ್ಲ. ಇಲ್ಲ ನಮ್ಮವ್ ಸಾಯಕತ್ತಾಳ, ನಾನು ನೋಡಿದ ಆರಾಮಾಗಿದ್ನಲ್ಲ ಯಪ್ಪ ಅಲ್ಲಿ ಮನ್ಯಾಗ. ಅಯ್ಯೋ ಯವ್ವ, ಅಲ್ಲ ನೀನು ಊರಾಗಿದ್ದು ಮಾತಾಡ್ಲಿಲ್ಲ, ನೀ ಮನ್ಸಿಗೆ ನೋವು ಮಾಡ್ಕೊಳಕತ್ತಿ. ಅಲ್ಲೇ ಬಾಜುಕ ಅದನಿ ಯವ್ವ, ಹೊರಗದನಿ, ಒಳಗೆ ನಮ್ಮವ್ ಜೀವ ಬಿಡಾಕತ್ತಾಳ. ಯವ್ವ ಅಂತೇಳಿ ಒಂದು ಮಾತಾಡ್ಲಿಲ್ಲ, ಆಕಿ ಮಗನ ಅಂತ ಕರೀಲಿಲ್ಲ. ನನಗೆ ಹೆಂಗಾಗಿರಕ್ಕಿಲ್ಲ, ನೀ ವಿಚಾರ ಮಾಡಾಕತ್ತೀಯನ? ನಿನಗ ಗೊತ್ತಿದ್ದಂಗ ನಾ ಹೆಂಗ್ ನೋಡ್ಕೊಂಡೆ ನಮ್ಮವನ್ನ, ನಿನಗೆ ಗೊತ್ತೈತಿ. ಈಗ ನೀನು ಇಂಥವ್ರ ಮನೆ ಕಡೆಯಿಂದ ಇರಕಂದ್ರೆ ನೀನ ಹೋಗ್ಬೇಕೇ ಯವ್ವ ನನಗೆ. ಅವಂತ್ರು ಹಿಂಗಾದ್ಲು, ನೀನು ಹಿಂಗೆ ಮಾಡಿದ್ರೆ ನಾ ಎತ್ತಾಗ ಹೋಗ್ಲಿ? ಇಲ್ಲ ಅಣ್ಣ, ಇಲ್ಲಪ್ಪ, ಇಲ್ಲ. ನಡಿ ಹೋಗೋಣ, ಮನ್ಸಿಗೆ ನೋವು ಮಾಡ್ಕೋಬೇಡ. ನಡಿ, ತ್ರಾಸ ತಗೋಬೇಡ, ನಡಿಪ. ಇನ್ನು ನಿನ್ನ ಮಗಳದು ಮೊಮ್ಮಕ್ಕಳು ಹೆಂಡತಿ ನೋಡ್ಕೋಬೇಕಪ್ಪ. ನೀ ಗಟ್ಟಿರ್ಬೇಕ. ಎಲ್ಲಿದ್ರೇನು ನಮ್ಮವ್ವ ಭೂಮಿ ಮ್ಯಾಗಿಲ್ಲಂದ್ರು ಆಕೆ ಆಶೀರ್ವಾದ ನಮ್ಮ ಮ್ಯಾಗಿದ್ದೇ ಇರ್ತೈತಿ. ಅಲ್ಲೇ ಸ್ವರ್ಗದಿಂದ ನೋಡ್ತಿರ್ತಾಳ ಆಕೆ ಪುಣ್ಯಾತಿಗಿತ್ತಿ. ನೋಡಲಿ ಸ್ವರ್ಗದಾಗಿಂದ ನೋಡ್ತಿರ್ತಾಳಂತ ಹೇಳಾಳ ನಿಕ್ಕಿಗೆ. ಅಲ್ಲ, ನಾನು ಮನೆ ಕಡೆನೇ ಇರ್ತೇನೆ ಅಂದೆ. ಅಲ್ಲಿಂದ ನನ್ನ ಇಲ್ಲಿ ಕರ್ಕೊಂಬಂದ್ರು. ಈ ಮುದುಕಿ ಹೆಣ ಮಣ್ಣು ಮಾಡಕ್ಕೆ ಬಂದು ನನ್ನ ಹೆಣನ ಎತ್ಕೊಂಡು ಹೋಗಂಕತಿ ಬಾಳೆ. ಅಲ್ಲ, ಇವರು ಮನೆಯಿಂದ ಸುಡುಗಾಡಗಟ್ಟಿ ಭಾರಿ ದೂರ ಐತಿ ಬಿಡ. ಈಗ ಹೆಂಗಿದ್ರು ಹೊತ್ಕೊಂಬಂದು ಚಟ್ಟ ಅಲ್ಲೇ ಬಿದ್ದತ್ಲ, ಅದ್ರಾಗ ಮಕ್ಕೋ ಹೊತ್ಕೊಂಡೋಕೆ. ಏ ಬಿಡಾಡಿ, ನಾ ಅದ್ರ ಮೇಲೆ ಮಕ್ಕೋಬೇಕನ? ಮತ್ತೇನು ಹೊಸಾದ್ ಕಟ್ಟಿಸ್ಬೇಕಾ? ಶಾಂತವ ಹೇಳ್ರಿ, ಸಣ್ಣ ಹುಡುಗರು ನಾ ಅಲ್ಲೇ ಬಾಜು ಮನೆ ಬಿಟ್ಟು ಬಂದಿರಿ, ಹೇಳ್ರಿ.
ಮನ್ಯಾಗ ಹಂಗೆ ಇದು ಮಾಡಕ್ ಹೋಗ್ಬಾರ್ದು ಹೇಳ್ರಿ ಶಾಂತಕ್ಕ. ಹೇಳಿ ಸಮಾಧಾನ ಮಾಡ್ಕೊ. ಏನು ಮಾಡಕತ್ತವ, ನಾವು ಬಾಳದಷ್ಟು ದಿನ ನಮ್ಮ ತಾಯಿಗಳು ಇರ್ತಾವನ್ನ ಹೇಳಿ ನೀವ ನೋಡೋಣ. ಹಂಗ ಅಲ್ಲನ ಮೊದಲವ್ರು ಆಮ್ಯಾಗ ನಾವು ಅಷ್ಟೇ. ಹೇಳಿ ಸಮಾಧಾನ ಮಾಡ್ಕೊ ಹೇಳಿ. ಹೂನ ಪಾರಕ್ಕ, ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತ ನಮ್ಮವ್ವ. ರುದ್ರಣ್ಣ ಹಿಂಗ ಬಿಟ್ರೆ ಹತ್ಕೊಂತ ಕುಂದ್ರತಾಳಪ್ಪ ಈಕಿ. ಎಬ್ಸ್ಕೊ ಕರ್ಕೊಂಡು ನಡಿ ಮನೆ ಕಡೆ. ಹತ್ತತ್ತೆ ಎದಕ್ ಬಂದಿದ್ ಜೀವ. ತಂಗಿ ಹೇಳವ ಹೇಳ. ನಮ್ಮಮ್ಮ ಅಯ್ಯೋ ದೇವ್ರೆ, ನಂದೊಂದು ಹೊಟ್ಟೆಗೆ ಒಂದು ಕೂಸು ಹುಟ್ಲಿ ಅಂತೇಳಿ ಜೀವ ಗಟ್ಟಿ ಹಿಡ್ದಿದ್ಲು. ನನಗೆ ಕೂಸು ಹಾಕ್ತಿದ್ದಂಗ ನೋಡ ಕಣ್ಣು ಮುಚ್ಕೊಂಡ್ಲ. ಬಾ ಕಸ್ತೂರಿ ಬಾ. ಯವ್ವ ಹೇಳ ಹೋಗುನ. ನೀ ನಡಿಲ್ಲ, ನಾ ಅವ್ರಿಬ್ರು ಕೂಟ್ ಬರ್ತೇನೆ. ಪಾರಕ ಹೇಳ ಹೋಗುನ. ಬಿಡಾಡಿ ಗಿರ್ಜಿ ತಡ್ಲೆ, ಪಡಾಳ ಆರಿಸ್ಕೊಂತ ಒಬ್ಬಕ್ಕೆ ಹೊಂಟಲ್ಲ. ಒಟ್ಟು ನನ್ನ ಕೈ ಹಿಡ್ದೆ ಎತ್ತುಕೋ ಬರ್ತೇನೆ. ಅಯ್ಯ ನಿಂದೊಂದು ಬಾ. ಆಗೋದಿಲ್ಲ ಅಂದ್ರೆ ಅಲ್ಲೇ ಬಾಗಲ ಕುಂದ್ರಬೇಕಿಲ್ಲ, ನಾವು ಮಣ್ಣು ಕೊಟ್ಟು ಬರ್ತಿದ್ದಿಲ್ಲನು. ಅಯ್ಯೋ ದೇವ್ರೆ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬರೋದ್ರಾಗ ಬಗಾನ ಏನ್ ರಾಯ್ಕ್ ಸತ್ತಿದ್ದೆ ಅಂದ್ರೆ ನಿನ್ನೂ ಇಲ್ಲೇ ಮಣ್ಣು ಕೊಟ್ಟು ಹೋಗೋದು ಹಾಕಿತ್ತು ಬಾಳೆ. ಅಲ್ಲ ಬಿಡಾಡಿ, ನಾ ಯಾಕೆ ಇವ್ರೂರಾಗ ಮಣ್ಣಾಗ್ಲಿ? ಕತ್ತಿ ನಿಂದೊಂದು. ನನ್ನ ಊರ ಐತಿ, ನನ್ನ ಗಂಡನ ಮನಿ ಐತಿ, ಅಲ್ಲೇ ನಮ್ಮ ಹೊಲ್ದಾಗ ಮಣ್ಣು ಮಾಡಿಸ್ಕೊತೀನಿ ನಾನು. ಆಕಿ ನೋಡು, ಆಕಿ ಹೆಣನ ಹೆಂಗೆ ಅವ್ರ ಹೊಲ್ದಾಗ ಮಣ್ಣು ಮಾಡ್ಯಾರ, ಹಂಗ ನಾನು ಹೆಣನು ನನ್ನ ಮಗ ನಮ್ಮ ಹೊಲ್ದಾಗ ಮಣ್ಣು ಮಾಡ್ತಾನೆ. ಹಂಗಾರ ಹೊಲಕ್ಕೆ ಹೋಗಾರನ ಬರೋರ್ನ ಕಾಡ್ಬೇಕಂತೇಳಿ ತೀರ್ಮಾನ ತಗೊಂಡ್ಬಿಟ್ಟಿ ನೀನು. ಹೊಲಕ್ಕೇನಾರ ಕಳುಲೆ ಯಾವಾರ ಒಂದಿಟ್ಟು ಮೆಣಸಿನ್ಕಾಯಿ, ಒಂದು ಬದ್ನಿಕಾಯಿ, ಟಮಾಟೆ ಹರಿಯಾಕ್ ಬಂದ್ಬಿಟ್ರೆ ಮುಗಿದೋತ್ ಅವ್ರ ಕತಿ. ದೆವ್ವಾಗಿ ಅವ್ರಿಗೆ ಬಡ್ಕೊಂಡೇ ಬಿಡ್ತೀಯನ ಏನು? ದೆವ್ವಾಗಿ ಅವ್ರಿಗೆ ಕೊಂದ ಬಿಡ್ತೀಯ ಅಲ್ಲೇ. ಊರು ಹಡಿಬಿಟ್ಟಿ ನೀನು, ಊರು ಹಡಿಬಿಟ್ಟಿ. ನಮ್ಮ ಹೊಲದ ಕಡೆ ಯಾರ ಕಣ್ಣಿಗೆ ಏನು ಹಾಕಿದ್ರೆ ಕಣ್ಣು ಗುಡ್ಡಿ ಕೀಳಾಕಿಲ್ಲನು? ಯಾರು ಕಣ್ಣು ಹಾಕೋದಲ್ಲ ಮಣ್ಣು ಮಾಡಿದ ಗುಟ್ಲೆ ನಾವೇನು ಇದಾಕ್ಯವನು? ನಡಿ ಹೇಳು. ಹೌದು ಗಿರ್ಜಿ, ನಾನು ನಿನ್ಗೆ ಒಂದು ಮಾತು ಕೇಳ್ಬೇಕನ್ನಿ, ಆಗಲ್ಲೇ ಮಂದಿದ್ರಂತ ಕೇಳಲಿಲ್ಲ, ಈಗ ಹೇಳ ಹಡಿಬಿಟ್ಟಿ ನನಗೆ. ಗಿರ್ಜಿ ಬರ್ರಿ, ಹೋದ್ರ ಅವ್ರ ಮುಂದೆ ಎಲ್ಲಾರು. ತಡಿಯಪ್ಪಾರ ಕೈ ಮುದುಕಿಯನ್ನ ಕೇಳತ್ತಂತ. ಅಲ್ಲ ಹಡಿಬಿಟ್ಟಿ, ಆ ಮುದುಕಿ ಗಂಧದ ಮಾಲಿ ತಂದು ಹಾಕಿ ಅಲ್ಲಲ್ಲೇ ನೀನು. ಎಟ್ಟಿರ್ಬೇಕು ನಿನ್ ತಿಂಡಿ ಅಲ್ಲ ಊರ್ ಬೆಂಡ್ಲಿ ಗಂಧದ ಮಾಲಿ. ಅಬ್ಬಬ್ಬಬ್ಬ, ನನಗಾರ ದಾಸಾಳ ಹೂವಿನ ಮಾಲಿ ಪುಣ್ಸಿದ್ದೆ ಅಂತ ಹೇಳ್ತಿ, ಆಕಿಗಾರ ಗಂಧದ ಮಾಲಿ ತಂದನಿ ಅಂತಿ. ಅಲ್ಲ ಹಡಿಬಿಟ್ಟಿ, ನಮ್ಮ ಮನೆಗೆ ಬರ್ತೀಯನ? ರವಾ ಚಾಪಡಿ ಸಕ್ರಿ ಏನಾರ ಬೇಕಾದ್ರೆ ಕೇಳಿ ಇಸ್ಕೊಳಕ ಏನು ಇಲ್ಲಿಗೆ ಬಂದಿರ್ತೀಯ ನೀನು? ಊರು ಹಡಿಬಿಟ್ಟಿ, ಈಕಿಗೆ ನಿನಗೆ ಏನು ಸಂಬಂಧಿಲ್ಲ? ನಮ್ಮನಾದ್ರೆ ಬೆಳಗ್ಗೆ ಹೊತ್ತು ತೊಂಡ್ರೆ ಒಬ್ರು ಮಕ್ಕ ಒಬ್ರು ನೋಡ್ತೇವಿ. ನನಗೆ ತಂದು ಹಾಕಿದ್ರೇನು ಒಂದು ಮಾತಪ್ಪ, ತಂದಿದ್ದೇ ಅಂದಿದ್ದೆ ಕನಸ್ನ್ಯಾಗ. ಅದನ್ನ ಬಿಟ್ಟು ಆ ಪ್ರೇಮಿ ಮನಿ ಬಕ್ಕಲ್ಲ ಒಂದು ದಾಸಾಳು ಹೊರದಾನೆ ಅಂತ ಹೇಳಿ ಈಗ ನೋಡಿದ್ರೆ ಈ ಮುದುಕಿಗೆ ಗಂಧದ ಮಾಲಿ ತಂದಿಯನ ಹಡಿಬಿಟ್ಟಿ? ಅಯ್ಯಮ್ಮ ಅದು ಕನಸು. ಕರೆಕರ್ನ ಈಗ ಸಾಯ್ಬೇಕಾರ ನೋಡಿ, ಹಿಂಗೊಂದು ಗಂಧದ ಮಾಲಿನ ತತ್ತೇನಪ್ಪ. ಕನಸ್ನ್ಯಾಗ ರೊಕ್ಕಿದ್ದಿದ್ದಿಲ್ಲ, ಹಂಗಾಗಿತ್ತದ. ಕರ್ಕರ್ನ ನಾ ಏನಾರ ತಂದು ಹಾಕಿ ನಾನು ಬೇಕಾದ್ರೆ ನೀನು ಸತ್ತಿನ ನೋಡಲ್ ಮ್ಯಾಗ ನಿಂತು ದೊಗ್ಗಿ ನಾನು ನಿನ್ನ ಗಂಧದ ಮಾಲಿನ ತಂದು ಹಾಕ್ತೇನೆ. ಏನು ಬಾ ಈಗ ಹೋದ್ರ ಅವ್ರ ಮುಂದೆ. ಏಯೋ ದೇವ್ರೆ, ಇನ್ನು ಸತ್ತಾಗಲ್ಲ ಮಾತ, ಇನ್ನು ಏನಾಗಿಲ್ಲ, ಎತ್ತಿಲ್ಲ, ಗಟ್ಟಿದಿ, ನಮ್ಮನ್ನ ಎಲ್ಲಿ ಮಣ್ಣಾಗಿಟ್ಟು ಹೋಗಿ ಏನಂತ ನಾನು ಚಿಂತೆ ಹೇಳ್ತೈತಿ. ಬಾ ಅಲ್ಲ ಮತ್ತೆ ನಾವು ಹೋಗ್ಬಿಡು ನಡಿ, ಮತ್ತೆ ಮಣ್ಣು ಮುಗಿತಲ್ಲ. ಶಾಂತಕ್ಕಿಲ್ಲೇ ಇರ್ತಾಳ, ಮತ್ತೆ ಸತ್ತಾರ ಮನ್ಯಾಗಂತೂ ಹೆಂಗಿದ್ರು ಬರ್ತೇವಿ ಗಿರ್ತೀವಿ, ಏನು ಹೇಳಂಗಿಲ್ಲಲ್ಲ. ನಾನು ನಡಿ ಮಣ್ಣಾಗಿತ್ತಲ್ಲ ಹೋಗ್ಬಿಡ ನೀ ತಾಗಿಂದ ನಮ್ಮೂರಿಗೆ. ಮನ್ಯಾಗ ಇವಾಗ ಕೆಲಸ ಬೇಕಾದಟ್ಟದವು. ನಮ್ಮ ಅತ್ತಿ ಅಲ್ಲದಕ್ಕೆ ಹೋಗಿ ಅಲ್ಲ ಅವ್ರ ಅತ್ತಿ ತೀರ್ಕೊಂಡ್ರೆ ನಿನಗೇನು ಸಂಬಂಧ? ಹೋಗೋ ಅವಶ್ಯಕತೆ ಇಲ್ಲ ತಗೋ, ಅವ್ರವ್ರು ಹೋಗಿ ಬರ್ತಾರ ಅಂದ್ಲು. ನಾನು ಅದೇನು ಮನುಷ್ಯತ್ವ ಅನ್ಸ್ಕೊಂತೈತೇನೆ ಸುದ್ದಿ ಗೊತ್ತಾಗಿಂದ. ಎಷ್ಟಾದ್ರೂ ಶಾಂತವ ಒಂದು ನಾನು ಅಕ್ಕ ತಂಗಿದ್ದಂಗ ದೇವಿ, ನಾವು ಹೋಗಿ ಬರೋಕೆ ಅಂತೇಳಿ ಮತ್ತೆ ನಿನ್ನೂ ಕರ್ಕೊಂಡು ಇತ್ತಾಗ ಬಂದೆ ನಾನು, ಗೊತ್ತನ? ಅದಕ್ಕೆ ನಡಿಯೋ ಮನ್ಯಾಗ ಬೇಕಾದಟ್ಟು ಕೆಲಸದವು. ನಮ್ದು ಲಗ್ನ ಮನೆ ಜಗ್ಗ ಕೆಲಸದವು ಗೊತ್ತನ, ಯಾವುದು ಬಿಡೋಂಗಿಲ್ಲ. ಈಗ ಆತಿಗ ಈಗ ಅಮಾಶಿ ಮುಗೀತಂದ್ರೆ ಲಗ್ನ ಕೆಲಸ ಚಾಲು ಮಾಡ್ಬೇಕು, ಗೊತ್ತನ? ನಡಿ ಹಂಗಾರ. ನೀನ್ ನಮ್ಮ ಕೂಟ್ ನಮ್ಮ ಊರಿಗೆ ಬರಕ್ಕೆ ಏನ ಇವ್ರ ಮನ್ಯಾಗ ಇರ್ತೀವಿ? ನಾನಿವತ್ತೊಂದಿನ ಇದ್ದು ಬರ್ತೇನೆ ತಗೋ. ಅಲ್ಲಿ ಮತ್ತೆ ಈಕಿ ಶಾಂತಿನೂ ಇಲ್ಲೇ ಇರ್ತಾಳಂತ, ಮತ್ತೆ ಈಕಿ ಈರಿನೂ ಇಲ್ಲೇ ಇರ್ತಾಳಂತ, ಮತ್ತೆ ಕೂಳು ನೀರು ನೋಡೋರು ಯಾರು ನಂದು. ಅದಕ್ಕೆ ನಾನು ಇವ್ರು 3 ದಿನ ಇಲ್ಲೇ ಇರ್ತಾರಂತ, 3 ದಿನದ ದಿನ ಮುಗಿಸೇ ಬರ್ತೀನಿ. ಆತೋರ್ ಹಂಗಾರ. ಇಲ್ಲೇ ಮಕ್ಕೊಂತಿತ್ತು ನಮ್ಮವ್ವ. ಅಯ್ಯಯ್ಯೋ ಪಾಪ ನಮ್ಮವ್ವ. ಅಣ್ಣ ಅವು ಏನಾರ ಮನ್ಸಿಗೆ ನೋವು ಮಾಡ್ಕೊಂಡಿದ್ಲನ? ಏನಾರ ನಿನ್ ರಾತ್ರಿ ಮಾತಾಡಿದ್ಲನ? ಏನಾರ ಹೇಳಿದ್ಲನ? ಇಲ್ಲವ, ಏನು ಮನ್ಸಿಗೆ ನೋವು ಮಾಡ್ಕೊಂಡಿಲ್ಲ, ಏನು ಅಂದೂ ಇಲ್ಲ. ಇಷ್ಟಕ್ಕೂ ಅವಾಗ ನಮ್ಗೆ ಏನು ಮಾತುಕತೆ ನಡೆದಿಲ್ಲವ ಯವ್ವ. ಎಲ್ಲ ಚಲೋನೇ ಇತ್ತು. ಅದು ಯಾಕೆ ಹಿಂಗಾತೋ ಏನೋ ನನಗೂ ಒಂದು ಅರ್ಥ ಆಗೋಲ್ತು. ನೀ ಮಾತ್ರ ಅವು ಇಲ್ಲ ಅಂತೇಳಿ ಮನೆಗೆ ಬರೋದು ಮಾತ್ರ ಬಿಡಬೇಡವ. ಏನ ನಾ ಅದೇ ನಿನ್ನು ತಾಯಿ ಇಲ್ಲ ಕರೆ, ತವರಿಗೆ ಅಂತ ಅಣ್ಣದಿಯಲ್ಲಪ್ಪ ನೀನು. ಅಣ್ಣಿರ ಮಠ ಅಣ್ಣ ತಂಗಿ ಸಂಬಂಧ ಮುಗಿತೇನೆ ಹೇಳಿನ ನೋಡೋಣ. ಬರ್ತೇನೆ ಅಣ್ಣ, ಬರ್ತೇನೆ. ಆದರೂ ಯಾಕೋ ಒಂಥರ ಮನಿ ಬಿಕೋ ಬಣ 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 ಅನಿಸ್ತೈತಿ. ಯಾಕ ಮನ್ಸಿಗೆ ಸಮಾಧಾನ ಆಗುವಂತ ಅಣ್ಣ.
ಅವು ಇದ್ರ ಕಾಳನ ಬೇರೆ ಇರ್ತಿತ್ತು, ಅವು ಇಲ್ಲ. ಇದು ಒಂದು ಮನಿಯನ ಅಂತ ಅನ್ಸಕತ್ತೈತೆ ಅಣ್ಣ. ನನಗೆ ಮನ್ಸಿಗೆ ಯಾಕಂತ ಗೊತ್ತಿಲ್ಲ. ಹೌದು ಬಿಡವ, ಹಂಗನ್ಸ ಸಹಜ. ನೀ ಮನ್ಸಿಗೆ ದುಃಖ ಮಾಡ್ಕೋಬೇಡ ಯವ್ವ. ಮತ್ತೀಗ ಹಂಗಾರೆ ನೀನು ಇಬ್ರು ಇಲ್ಲೇ ಇರ್ತೀರನ? ಹಂಗಾರೆ ನಾನು ಅಪ್ಪ ಹೋಕ್ಕೇವಿ. ಮತ್ತು ನಾಳೆ ಬೆಳಿಗ್ಗೆ ನಾ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ. ಹ್ಞೂ ಹೋಗ್ರಿ, ಇರ್ತಾರಂದ್ರೆ ಇರಲಿ, ಅದಕ್ಕೇನಿಲ್ಲ. ಆದ್ರೆ ಹೋಗ್ತೇನಂದ್ರೆ ಹೋಗ್ಲಿ, ಹೋಗ್ರಿ. ಹೋಗಿ 3ನೇ ದಿನಕ್ಕೆ ಬರ್ರಿ. ಒಂದು ಸ್ವಲ್ಪ ಅಡ್ಗೆ ಗಿಡ್ಗಿ ಹೆಂಗೆ ನೋಡೋದು, ಏನು ಮಾಡ್ಕೋತೀರಿ ನೋಡ್ರಿ. ಅಲ್ಲ, ನಾ ಏರಿ ಕರ್ಕೊಂಡು ಹೋಗ್ಲೇನು ಬೇ? ಮತ್ತು ನಾ ಒಬ್ಬನ ಏನು ಮಾಡಲಿ ಬೇವ? ಅಪ್ಪಗೂ ತಿಳಿಯಂಗಲ್ಲಟ್ಟ. ಈಗ ಮತ್ತು 3ನೇ ದಿನ ಮುಗಿಸೇ ಬರ್ತೀನಿ. ನೀನು ದಿನ ಮುಗಿಸೇ ಬರೋದಂದ್ರೆ ಮತ್ತು ನಂಗೆ ಅಲ್ಲಿ ಮಟ್ಟ ಒಂಚೂರು ಮನ್ಯಾಗಿಲ್ಲಿ ಏನೂ ಇಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಯವ್ವ, ನಾ ಹೇಳೋದಾದ್ರೆ ಆಕಿನ ಕರ್ಕೊಂಡು ಹೋಗ್ತೀನಿ ಏನು? ಹಂಗಲ್ಲಪ್ಪ, ಮೊಮ್ಮಗಳು ಹಾಕಿಲ್ಲ ಅಂದ್ರೆ ಹೆಂಗೆ? ಆಯ್ತು, ಕರ್ಕೊಂಡು ಹೋಗು. ಅಲ್ಲಿ ಮತ್ತೆ ಮನೆ ನಡಿಬೇಕಲ್ಲ ಎಲ್ಲ ಕೆಲಸ. ಆಯ್ತು, ಕರ್ಕೊಂಡು ಹೋಗು. ಹೇಳಕ್ಕೆ ಏನು 3ನೇ ದಿನಕ್ಕೆ ಬರ್ರಿ. ಹ್ಞೂ ಬೇ. ಆ ಹುಡುಗನ ಕಟ್ಕೊಂಡು ಹೆಂಗೆ ಹೋಗ್ತಾಳೆ ಏನೋ ನೋಡಕ್ಕೆ, ಎಲ್ಲ ಮಾಡೋದಾಗಲ್ಲ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ, ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಾಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರಿಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಿಡಗಳ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ, ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.